ಯಾವ ಆಧಾರದಲ್ಲಿ ಸಿದ್ದರಾಮಯ್ಯನವರು ತಮ್ಮ 3 ವರ್ಷದ ಸಾಧನೆಯನ್ನು ಸಮರ್ಥಿಸ್ತಾರೆ ಅನ್ನೋದೇ ಕರ್ನಾಟಕದ ಜನರ ಮುಂದಿರುವಂಥ ಪ್ರಶ್ನೆ. ಯಾವ ಮಟ್ಟಕ್ಕೆ ಆಡಳಿತ ಕುಸಿದು ಹೋಗಿದೆ ಅಂತ ಹೇಳಿದರೆ, ಸಾಮಾನ್ಯ ಜನರಿಗೆ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಆಗದಿರುವಂಥ ಪರಿಸ್ಥಿತಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆದದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. KSRTC ಈ ನೌಕರರ ಮುಷ್ಕರದಿಂದಾಗಿ ಬಹುತೇಕ ಇವತ್ತೇನೋ ಹೈಕೋರ್ಟ್ ತನ್ನ ಮಧ್ಯಪ್ರವೇಶ ಮಾಡ್ತೇನೆ ಅಂತ ಹೇಳುತ್ತೆ, ಒಂದು ವೇಳೆ ಮಾಡದೇ ಇದ್ದರೆ ಬಹುತೇಕ 1 ಕೋಟಿ ಪ್ರಯಾಣಿಕರು ನಿತ್ಯ KSRTCಯಲ್ಲಿ ತಿರುಗುವವರಿಗೆ ಯಾವ ಸ್ಥಿತಿ ಅನ್ನುವಂಥ ಒಂದು ಆತಂಕ ನಿರ್ಮಾಣ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ನೌಕರರು ಹೇಳ್ತಾರೆ, 30 ತಿಂಗಳಿಂದ ನಮಗೆ ಸಂಬಳವೇ ಕೊಟ್ಟಿಲ್ಲ ಅಂತೇಳಿ. ಸರ್ಕಾರ ಬಂದು 3 ವರ್ಷ ಆಯಿತು, 30 ತಿಂಗಳಿಂದ ಸಂಬಳವೇ ಕೊಟ್ಟಿಲ್ಲ ಅಂತೇಳಿ KSRTC ನೌಕರರು ಆಪಾದನೆ ಮಾಡುವಾಗ ಎಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅನ್ನೋದನ್ನು ಯೋಚನೆ ಮಾಡುವಂಥ ಇವತ್ತು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಬೆಲೆ ಏರಿಕೆ ಯಾವ ಮಟ್ಟದಲ್ಲಿ ಅಂತ ಹೇಳಿದರೆ, ಎಲ್ಲ ಮಟ್ಟದಲ್ಲೂ ಬೆಲೆ ಏರಿಕೆ ಆಗುವಂಥ ಒಂದು ಸ್ಥಿತಿ ಬಂತು. ಒಂದು RTCಯಿಂದ ಹಿಡಿದು ರಿಜಿಸ್ಟ್ರೇಷನಿಂದ ಪ್ರಾರಂಭವಾಗಿ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಇವರ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ನಾವೇನಾದರೂ ಸಮರ್ಥನೆ ಮಾಡ್ತಾರೆ ಆದರೆ ಸರ್ಕಾರ ಅವರೇನಾದರೂ ಸಮರ್ಥನೆ ಮಾಡ್ತಾರೆ ಆದರೆ 60,000 ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯನವರು ಬಂದ ನಂತರ SC/ST ಇಲಾಖೆಗಳಿಂದ ಅವರ ಸರ್ಕಾರಕ್ಕೆ ವ್ಯಯ ಮಾಡಲಿಕ್ಕೆ, ಅವರ ಯೋಜನೆ ವ್ಯಯ ಮಾಡಲಿಕ್ಕೆ ತೆಗೆದಂಥ ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದಿದೆ. ಯಾವ ಸರ್ಕಾರವೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ತೆಗೆದು ಸರ್ಕಾರದ ಅನ್ಯ ಕಾರ್ಯಗಳಿಗೆ ಯೋಜನೆಗಳು ಬೆಳೆಸಿದಂಥ ಉದಾಹರಣೆಗಳಿಲ್ಲ. ಆದರೆ ಈ ಸರ್ಕಾರ 60,000 ಕೋಟಿ ರೂಪಾಯಿಯನ್ನು SC/ST ಹಣವನ್ನು ತೆಗೆದು ಗ್ಯಾರಂಟಿ ವಿನಿಯೋಗ ಮಾಡುವಂಥ ಕೆಲಸ ಮಾಡಿದೆ. ನಾನು ಸರ್ಕಾರಕ್ಕೆ ಹೇಳಿದೆ, ನೀವು ಹಿಂದುಳಿದ ವರ್ಗದವರಿಗೆ ಗ್ಯಾರಂಟಿ ಕೊಡ್ತೀರಾದರೆ ಅದಕ್ಕೆ ಹಿಂದುಳಿದ ವರ್ಗ ಇಲಾಖೆಯನ್ನು ತೆಗಿತಾ ಇಲ್ಲ. ನೀವು ಜನರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡ್ತೀರಾದರೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ತೆಗಿತಾ ಇಲ್ಲ. ಜನರಲ್ಲಿ ತೆಗಿತಾ ಇದ್ದರೆ ಬೇರೆ ಹಣ ತೆಗಿತಾ ಇಲ್ಲ. ಎಲ್ಲವೂ ನೀವು ಬೊಕ್ಕಸದಿಂದ ಕೊಡ್ತೀರಿ. ಪರಿಶಾತಿದ ಮಾತ್ರ ಹಣ ಅವರ ಹಣ ತೆಗೆದು ಅವ್ರಿಗೆ ಕೊಡ್ತೇನೆ ಅಂದರೆ ಯಾವ ನ್ಯಾಯ? ಯಾಕಂದರೆ ಅವರ ಶಾಲೆಗಳು, ಅವರ ಶಿಕ್ಷಣ, ಅವರ ಆರೋಗ್ಯ, ಅವರ ವಸತಿಗಿರುವಂಥ ವ್ಯವಸ್ಥೆಗಳು ಅದನ್ನು ಕೂಡ ತೆಗಿತಾ ಇಲ್ಲ. ಹಿಂದುಳಿದ ವರ್ಗದವ್ರಿಗೆ ನೀವು ನ್ಯಾಯ ಕೊಟ್ಟಿದ್ದೀರ ಕೇಳಿದ್ರೆ ಯಾವ ನಿಗಮಕ್ಕೂ ಹಣ ಕೊಟ್ಟಿಲ್ಲ. ಆ ನಿಗಮದ ಅಧ್ಯಕ್ಷನ ಖರ್ಚಿಗಾಗುವಷ್ಟು ಕೆಲವು ಕಡೆ ಹಣ ಇಲ್ಲ ಅನ್ನುವಂಥ ಆಪಾದನೆಗಳು ಬಂದಿದೆ. 1.5 ಲಕ್ಷ ಕರ್ನಾಟಕದಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳು ಹಾಸ್ಟೆಲ್ ಇಲ್ಲದೆ ಪರಿತಪಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಎಂದೂ ಕೂಡ ಆಗಿಲ್ಲ. ನಮ್ಮ ಸರ್ಕಾರ ಇರುವಾಗ ಒಂದೇ ದಿವಸ 23,000 ಬೇಡಿಕೆ ಅನುಗುಣವಾಗಿ ನಾವು ಮಕ್ಕಳನ್ನು ಹಾಸ್ಟೆಲ್ ಒಳಗೆ ತೊಗೊಂಡಿದ್ದೇವೆ. ಆದರೆ ಇಲ್ಲಿವರೆಗೆ 1.5 ಲಕ್ಷ ಜನ ಮಕ್ಕಳು ಹಾಸ್ಟೆಲ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇದೆ. ಹಿಂದುಳಿದ ವರ್ಗ ಬಗ್ಗೆ ಮಾತಾಡುವಂಥ ಸಿದ್ದರಾಮಯ್ಯನವರು ಅದನ್ನು ಮಾಡಿದಂಥ ಉದಾಹರಣೆಗಳಿಲ್ಲ. DCMನವರು ಮತ್ತು ಗೃಹ ಮಂತ್ರಿಗಳು ನಮ್ಮಲ್ಲಿ ಹಣ ಇಲ್ಲ ಅಂಥೇಳಿ ಸಾರ್ವತ್ರಿಕವಾಗಿ ಹೇಳುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆದದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಫಲವಾದಂಥ ಒಂದು ಸರ್ಕಾರ, ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಯಾವ ರೀತಿ ಅಂತ ಹೇಳಿದರೆ, ಪೊಲೀಸ್ ಸ್ಟೇಷನ್ ಮೇಲೆ ದಬ್ಬಾಳಿಕೆ ಮಾಡಿದವ್ರ ಮೇಲೆ, ದಾಳಿ ಮಾಡಿದವ್ರ ಮೇಲೆ, ಬೆಂಕಿ ಹಾಕಿದವ್ರ ಮೇಲೆ ಇರುವಂಥ ಕೇಸುಗಳನ್ನು ತೆಗಿತೇವೆ ಅನ್ನುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆದದ್ದನ್ನು ನಾವು ನೋಡ್ತಾ ಇದ್ದೇವೆ. ರೈತಾಪಿ ಜನರ RTC ಕೂಡ ಇವತ್ತು ಹಣವನ್ನು ದರವನ್ನು ಜಾಸ್ತಿ ಮಾಡೋದು ನಮ್ಮ ನೋಡಲಿಕ್ಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಿಸಾನ್ ಸಮ್ಮಾನ್ ನೇರವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಯಡಿಯೂರಪ್ಪನ ಸರ್ಕಾರ, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಆ ಕಿಸಾನ್ರಿಗೆ ಪ್ರತಿ ವರ್ಷ 4,000 ರೂಪಾಯಿ ಕೊಡ್ತಾ ಇತ್ತು. ಅದನ್ನು ಕೂಡ ಸಿದ್ದರಾಮಯ್ಯನವರು ಯಾವ ಕಾಲದಿಂದ ಬಂದರೂ ಅದನ್ನು ಕೂಡ ಸ್ಥಗಿತಗೊಳಿಸುವಂಥ ಪರಿಸ್ಥಿತಿಗಳಿದೆ. ಸಾಮಾನ್ಯ ಜನರಿಗೆ, ಬಡವರಿಗೆ ಅವಕಾಶ ಆಗುವಂಥ ಈ ಜನೌಷಧಿ ಕೇಂದ್ರ ಅದನ್ನು ಮುಚ್ಚಲಿಕ್ಕೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡದೇ ಇಷ್ಟೊತ್ತೊಳಗೆ ಮುಚ್ಚಿಬಿಡ್ತಿತ್ತು. ಈಗಲೂ ಕೂಡ ಅದನ್ನು ಮುಚ್ಚಬೇಕು ಅನ್ನುವಂಥ ಹಠಮಾರಿತನ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಜಲಜೀವನ ಯೋಜನೆ ಕರ್ನಾಟಕದಲ್ಲಿ ಪೂರ್ಣ ವಿಫಲವಾಗುವಂಥ ಒಂದು ಪರಿಸ್ಥಿತಿಗಳಿದೆ. ಅಂದರೆ ಎಲ್ಲ ಹಂತದಲ್ಲೂ ಆಡಳಿತ ವಿಫಲವಾಗಿರುವಂಥ ಒಂದು ಸರ್ಕಾರ ಇವತ್ತು ನಂಗೆ 3 ವರ್ಷ ಆಯಿತು ನಾವು ಸಾಧನಾ ಸಮಾವೇಶ ಮಾಡ್ತೇವೆ ಅಂತ ಹೇಳಿದರೆ, ಒಂದಂತೂ ಸತ್ಯ, 3 ವರ್ಷ ಮಾಡಿದ್ದೇ ಒಂದು ಸಾಧನೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. ಹಾಗಾಗಿ ವಿಫಲವಾದಂಥ ಒಂದು ಸರ್ಕಾರ ತನ್ನ ಶಕ್ತಿಯನ್ನು, ತನ್ನ ಪ್ರಭಾವವನ್ನು ಉಳಿಸ್ಕೊಂಡಿದೆ ಅಂತ ಹೇಳುವುದಕ್ಕೋಸ್ಕರ ಈ ಸಾಧನಾ ಸಮಾವೇಶ ಮಾಡ್ತದೆ. ಬಿಟ್ಟರೆ ಕರ್ನಾಟಕದ ಜನತೆಗೆ ಯಾವುದೇ ಕೂಡ ನ್ಯಾಯ ಸಿಕ್ಕಿದಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ.